ಇವತ್ತು ನಾನು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದ್ರೆ ನನ್ನ ಮೇಲೆ ಒಂದು ಅಲಿಗೇಷನ್ ಆಗಿದೆ. ನಾನು ಯಾರಿಗೋ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ. ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅಂತ ಇವತ್ತು ಈ ಪ್ರೆಸ್ ಮೀಟ್ ಕರೆದಿದ್ದೀನಿ. ತಮಗೇನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ. ನನಗೆ ಅವರ ಸಂಬಂಧ 2 ವರ್ಷ ಹಿಂದೆನೇ ಮುಗಿದೋಗಿರೋಂಥ ಕತೆ. ಸೊ 2 ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದ್ದೀನಿ. ಸೊ 2 ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋಂಥ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ, ಇಲ್ಲ ಸ್ಟಾಕಿಂಗ್ ಆಗಲಿ, ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗಲಿ ಅನ್ನೋದು I think it's an impossible thing that anybody can do when you're not in touch with somebody for 2 long years. So ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತ್ ಅಲ್ಲಿ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರ್ದಿದಾರಂತೆ. ಆ ನಂತರ ಅವರ ಫ್ರೆಂಡ್ ಅಂತ ಏನ್ ಕ್ಲೇಮ್ ಮಾಡ್ತಾರೆ, ಅವ್ರ ವೈಫ್ಗೆ ಯಾರೋ ಏನೋ ಲೆಟರ್ ಬರ್ದಿದಾರಂತೆ. ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಾನ್ ಮಾಡಿರಬಹುದು ಅಂತ, ನಾನು ಮಾಡಿದೀನಿ ಅಂತ ಕನ್ಫರ್ಮ್ ಇಲ್ಲ, ನಾನು ಮಾಡಿರಬಹುದು ಅಂತ ಹೇಳಿದಾಗ FIR ರಿಜಿಸ್ಟರ್ ಮಾಡಕ್ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದ್ರ ನಿಜಾಂಶ ಗೊತ್ತಾಗ್ತಾ ಇತ್ತು. ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ FIR ಮಾಡಿ ನಂತರ ನನಗೆ ನೋಟಿಸ್ ಕೊಟ್ಟರು RR ನಗರ್ ಸ್ಟೇಷನ್ ಅವರು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ, ಅದರಿಂದ ನಾನು ಹೋಗೋಕ್ಕಾಗಿಲ್ಲ. ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ, ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ, ಬಂದ ಭೇಟಿ ಆಗ್ತೀನಿ ಅಂತ. ಅಷ್ಟೊತ್ತಿಗೆ LOC ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡಿಟೈನ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಇತ್ತೀಚೆಗೆ ಒಂದು ಕಾಮನ್ ಆಗ್ತಿದೆ, ಹೆಣ್ಮಕ್ಳ ಮೇಲೆ ಈ ತರ ಆರೋಪ ಮಾಡಿರೋದು, ಆಕೆಗೇನೋ ಇದು ಅಫೇರ್ ಇತ್ತು ಅಂತ ಹೇಳಿ. ಏನಿದೆ ಪ್ರೂಫ್ ಎಕ್ಸಾಕ್ಟ್ ಆಗಿ? ಅದಕ್ಕೂ ಮೊದಲು ಎಲ್ಲ ಕಡೆ AVR ಅರವಿಂದ ವೆಂಕಟೇಶ್ ರೆಡ್ಡಿ ಒಬ್ಬ ನಟಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆಲ್ರೆಡಿ ಎಲ್ಲ ಕಡೆ ನಿಮ್ಮ ಹೆಸರು ಹೋಗ್ತಿದೆ. ಸಾಧ್ಯ ಆದ್ರೆ ಆ ನಟಿಯ ಹೆಸರು ನೀವು ತಗೋಬೋದಾ? ಪ್ರಪಂಚಕ್ಕೆಲ್ಲ ಗೊತ್ತಿರೋದೇ ಹೆಸರನ್ನ ನನ್ನ ಬಾಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಎಲ್ಲ ಕಡೆ ನಿಮ್ಮ ಹೆಸರು ಹೋಗ್ತಾ ಇದೆ, ಬಟ್ ಅವರ ಹೆಸರನ್ನ ಇನ್ನೂ ಎಲ್ಲೂ ತಗೊಂಡಿಲ್ಲ. ಅದಿರೋ ಅಡ್ವಾಂಟೇಜ್ ಅಲ್ವಾ. ಸೊ ವಿ ಹ್ಯಾವ್ ಟು ಅಬೈಡ್ ಬೈ ದ ಲಾ, ವಿ ಕಾಂಟ್ ಓವರ್ ರೂಲ್ ಇಟ್. ಮೇಡಮ್, ಇದು ಒಂದ್ಸತಿ ಮಸಾಯಿ ಮಾರಕ್ಕೆ ಹೋಗಿದ್ರು, ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೇ ಒಂದ್ಸತಿ ಮಸಾಯಿ ಮಾರಕ್ಕೆ ಹೋಗಿದ್ರು. ಆನಂತರ ಬಂದು ತಿರ್ಗಾ ಇನ್ನೊಂದ್ಸತಿ ಮಸಾಯಿ ಮಾರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು, ತಿರ್ಗಾ ಒಂದ್ಸತಿ ಮಸಾಯಿ ಮಾರಕ್ಕೆ ಹೋದ್ರು. ಆನಂತರ ಇವರಿಬ್ಬರದು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು, ಯಾಕಂದ್ರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು. ಬಿಕಾಸ್ ವಿ ವರ್ ಲಿವಿಂಗ್ ಟುಗೆದರ್. ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಇನ್ ಅ ಸಪರೇಟ್ ಹೌಸ್ ಅಂಡ್ ಶಿ ವಾಸ್ ಲಿವಿಂಗ್ ಇನ್ ಅ ಸಪರೇಟ್ ಹೌಸ್. ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ. ಸೊ 2-3 ಸತಿ ನಾನು ಕ್ವಶನ್ ಕೇಳಿದೆ, ಶಿ ಇಗ್ನೋರ್ಡ್ ಇಟ್. ಒಂದ್ಸತಿ ನನಗೆ ಬ್ರದರ್ ತರ ಅಂತ ಅಂದ್ರು, ಇನ್ನೊಂದ್ಸತಿ ಫಾದರ್ಲಿ ಫಿಗರ್ 55 years ಓಲ್ಡ್ ಮನುಷ್ಯ ಅಂತ ಅಂದಿದ್ರು. ಆನಂತರ ಟ್ಯಾನ್ಜಾನಿಯಾಗೆ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ he's a married man with a kid ಅಂತ. ಟ್ಯಾನ್ಜಾನಿಯಿಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು, ಅವ್ರ ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸು ಓವರ್ ಹರ್ಟ್ ಮಾಡಿದಾಗ ಐ ಗಾಟ್ ದ ಸಸ್ಪಿಷನ್ ಬಂದಾಗ ಕೇಳಿದೆ. ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು, ಸುಮಾರು ಫೋಟೋಗ್ರಾಫ್ಸ್ ಅವ್ರ ಫೋನಲ್ಲಿ ಇತ್ತು. ಆನಂತರ ಸುಮಾರು ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಸೊ ಆ ಡೌಟ್ ಮೇಲೆ ಕೇಳಿದ್ದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್.
ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ, ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕಾರ್ ನಂಬರ್ ಬಂದ್ಬಿಟ್ಟು KA03 NT2309 ಯೂಸ್ ಮಾಡ್ತಾ ಇದ್ದಾರೆ ಸರ್ ಯೂಸ್ ಮಾಡ್ತಾ ಇದ್ಲು. ನಮ್ಮ ಯಾವಾಗ ನಾವು ವಿ ಡ್ರಾಪ್ ಬ್ಯಾಕ್ ಟು ಅವರ್ ಹೌಸ್, ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ, ಆವತ್ತಿನ ದಿನ ನನ್ನ ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಳ್ಸಿದ್ವಿ. ನೀವು ಕೊಟ್ಟಿರೋ ಗಿಫ್ಟ್ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಕೊತಾರೆ. ಏನೇನು ಕೊಟ್ಟಿದ್ರು ಎಲ್ಲ ವಾಪಸ್ ಕೊಟ್ಟಿದ್ದೀನಿ. ಮೇಡಮ್ ಮನೆ ಫಾಲ್ ಸೀಲಿಂಗ್ ಕೊಡ್ತಾರೆ, ಸೀರೆಯಿಂದ ಹಿಡಿದು ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನನ್ನ ಹತ್ರ ಏನೂ ಬಂದಿಲ್ಲ ಮೇಡಮ್. ಅದು ರೆಗ್ಯುಲರ್ ಸ್ಟೋರಿ ಅವ್ರಿಗೆ. ಸರ್, ಇವತ್ತಿನ ಡಾಕ್ಯುಮೆಂಟ್ ಬಗ್ಗೆ ನೀವು ಏನು ಸಬ್ಮಿಟ್ ಮಾಡ್ತಾ ಇರೋದು? ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರದ್ದೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ. ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋ ಟು ದ ಪೊಲೀಸ್ ಸ್ಟೇಷನ್ ಟುಡೇ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಅನಂತರ ನಮ್ಮ PRO ಫೈಲ್ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ ಮೇಡಮ್. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ. ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ವಿ ಹ್ಯಾಡ್, ದ ಅಮೌಂಟ್ ಆಫ್ ಬಿಲ್ಸ್, everything right from day one to the last date, everything is there. You can verify that. ಈಗ ಯಾಕೆ ಸರ್ ಆಗಿನ ಸಮಸ್ಯೆ ಅಂತ? ಈ ಕೇಸ್ಗೂ ಅಮೌಂಟ್ ಟ್ರಾನ್ಸಾಕ್ಷನ್ ಏನು ಸಂಬಂಧ? ಅಲ್ಲ, ರಿಲೇಶನ್ಶಿಪ್ ಇದ್ದಾಗ ಬಹುಶಃ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ. ಹೇಳ್ಕೊಂತಿರ್ಬೋದು ಎಷ್ಟೋ ಮಂದಿಗೆ ಸರಿ. ಅವ್ರು ಹೇಳ್ತಾರೆ ಅವ್ರ ಕೆಪಾಸಿಟಿ ಏನಿದೆ, ಅವ್ರ ಹೆಸ್ತಿ ಏನಿದೆ, ಅದ್ರ ತಕ್ಕಂಥ ಇಟ್ಕೊಂಡಿದ್ದಾರೆ ರಿಲೇಶನ್ಶಿಪ್ ಇದ್ದಾಗ. ನಾನು ಕೂಡ ನನ್ನ ಸಂಪಾದನೆ ಕೊಟ್ಟಿದ್ದೀನಿ ಅವ್ರಿಗೆ, ಅದನ್ನ ಹೇಳ್ಕೊಂತಿರೋ ಒಂದು ಇದೆ. ಎಂಡ್ ಮಾಡಬೇಕಾದ್ರೆ ಕಿರುಕುಳ ಕೊಡೋದು ರಾಂಗ್ ಅಂತ ಅನ್ಸುತ್ತೆ. ನೋಡಿ ಸರ್, ನಾನು ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ, ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ. ಅವ್ರಾಗ ಅವ್ರು 2 ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ, ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ಮನೆ ಅಂತೂ ಕೂರೋಕ್ಕಾಗಲ್ವಲ್ಲ. ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ? ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ. ಇದಕ್ಕಿಂತ ಮುಂಚೆ 2-3 ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ. ಮಹಿಳಾ ಪರಿಹಾರ ಆಫೀಸ್ಗೆ ಹೋಗಿ, ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ ದಾರಿ ನಿಮ್ದು, ನಮ್ ದಾರಿ ನಮ್ದು ಅಂದ್ಮೇಲೆ 2 ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರ್ದ್ರೆ ನಾನಾಗಿರ್ಬೋದು ಅಂತ ನೀವು ನನ್ನನ್ನು ಹೇಳಿದ್ರ, ಇಲ್ಲ ನಾನಾಗಿ ನಿಮ್ ಲೈಫಿಗೆ ಬಂದ ವಾಪಸ್ಸು? ನೀವು ನನ್ನನ್ನು ಹೇಳ್ದಿರೋದು. ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ. ನನ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನಾನು ಮರ್ತೋಗಿರೋ ಕತೆ. ಆ ಮರ್ತೋಗಿರೋ ಕತೆ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ? ಆಯ್ತು, ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ, ನನ್ನ ವೆಲ್ ವಿಶರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ತಾನೆ. ನನ್ನ ಹತ್ರ ಮಾತಾಡೋದು ಬೇಡ, ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ. ಡೈರೆಕ್ಟ್ ಆಗಿ ಹೋಗಿ FIR ಮಾಡೋಂಥ ನೆಸೆಸಿಟಿ ಏನಿತ್ತು? 2 ವರ್ಷ ಮುಗ್ದಿರೋದಂತೆ 2 ವರ್ಷ ಆದ್ಮೇಲೆ ಮತ್ತೆ ದುಡ್ಡು ಕೊಟ್ಟಿದ್ದಾರೆ. ಇಂಟೆನ್ಷನ್ ಏನು ಸರ್ ಈಗ? ನನಗೆ ಗೊತ್ತಿಲ್ಲ ಸರ್, ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್. ಈಗ ಸ್ಟೇಷನ್ ಹೋದ್ಮೇಲೂ ಕೂಡ ನಿಮ್ ಜೊತೆ ಕಾಂಪ್ರೋಗೆ ಕರೆದಿದ್ರು, ಆದ್ರೆ ಇನ್ ಬಿಟ್ವೀನ್ ಈ ಬೆಳವಣಿಗೆಗಳೆಲ್ಲ ಆಗಿದೆ. ಏನಾದ್ರು ಉದ್ದೇಶಪೂರ್ವಕವಾಗಿ ಏನಾದ್ರು ಟಾರ್ಗೆಟ್ ಮಾಡಿದಾರೆ ನಿಮ್ನ ಅನ್ನುವಂಥದ್ದು? ಇದೇನಾಯ್ತು ಅಂದ್ರೆ, ಫಸ್ಟ್ FIR ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ, ಶೈಲೇಶನ್ ಅವರು ಅವ್ರ ವೆಲ್ ವಿಶರ್ ಹತ್ರ ಒಬ್ರ ಹತ್ರ ಮಾತಾಡಿದಾಗ ಆಯ್ತು, ನನಗೆ ಐ ಹ್ಯಾಡ್ ಅ ಸಸ್ಪಿಷನ್, ಸೊ ಐ ವಿಲ್ ವಿಡ್ರಾ ಇಟ್ ಅಂತಾನೂ ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟು ಕಳಿಸಿದ್ದಾರೆ. ಡ್ರಾಫ್ಟ್ ಕಳ್ಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ, ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಕೊಡೋ ನೆಸೆಸಿಟಿ ನಮ್ಗಿಲ್ಲ, ಯಾಕಂದ್ರೆ ನಾವೇನು ಮಾಡಿಲ್ಲ. ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು NGO ಕರ್ಕೊಂಡು ಹೋಗಿ, ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊಂತಾ ಇಲ್ಲ ಅವ್ರ ಮೇಲೆ, ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ, ನಾನು ನಿಮ್ಮ ಹೆಸರೆಲ್ಲ ಬರೆದು ಸೂಸೈಡ್ ಮಾಡ್ಕೊತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್. ಏನ್ ಡಿಮ್ಯಾಂಡ್ ನಿಮ್ಮ ವಿರುದ್ಧ ಎಕ್ಸ್ಟ್ರಾಕ್ಷನ್ ಮಾಡುವಂತ ಪ್ರಯತ್ನ ಆ ತರ ಏನೋ ಆಗಿತ್ತು ಅಂತೀವಿ. ಆದ್ರೆ ಆಗಿದ್ದ ಬಹುಶಃ ನೀವು ದುಡ್ಡು ಕೊಡ್ಬೋದು ಅದನ್ನು. ಸರ್, ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ. ನನಗೆ ಈ ಕತೆ ಬೇಡ, ನನಗೆ ಬೇಕಾಗಿಲ್ಲ ಈ ಕತೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್. ಅಂಡ್ just I'm sitting here in front of all of you just because she's dragged me into it. I am not come voluntarily here. ಆದ್ರೆ ನಿಮ್ಮ ಹತ್ರ ಇರೋದು ಒಂದೇ, ಅವ್ರ ಬಗ್ಗೆ ಆರೋಪ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋಂತ ಗಿಫ್ಟ್. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವಿಬ್ರು ಚೆನ್ನಾಗಿತ್ತು, ಇಬ್ಬರ ಹತ್ರನೂ ಎಕ್ಸ್ಚೇಂಜ್ ಆಗಿರೋ ಗಿಫ್ಟ್, ಅವ್ರೇನು ಕಿರುಕುಳ ಕೊಟ್ರಿ ಅಂತ ಅವ್ರು ಆರೋಪ ಮಾಡಿದ್ದಾರೆ. ನೀವು ಕಾನೂನು ಹೋರಾಟ ಮಾಡ್ಬೋದಿತ್ತು. ಬಟ್ ಈ ತರ ಮೀಡಿಯಾದಲ್ಲಿ ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅನ್ನೇ ನೀವು ವಸ್ತುವಾಗಿ ಇಟ್ಕೊಂಡು ಹೇಳೋದಕ್ಕೆ ಸರಿ ಅಂತ? ಮೇಡಮ್, ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತುವಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ದೀನಿ, ಸುಮಾರು ಸತಿ ಹೇಳಿದ್ದೀನಿ. ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬಾರಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ
ನಾನ್ ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವ್ ಹೇಳ್ಬೇಕಲ್ವಾ, ನಮ್ಮ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ. ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ, ಲೈಕ್ ಐ ಸೆಡ್, ಇಟ್ ಇಸ್ ಅನ್ ಎಂಬಾರಸಿಂಗ್ ಸಿಚುವೇಶನ್ ಫಾರ್ ಮೀ ಟು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್. ನನಗೆ ಮಾತಾಡೋಕೆ ಇಂಟ್ರೆಸ್ಟೂ ಇಲ್ಲ. ಬಟ್ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗಾ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ? ನೀವು ಬೀದಿಯಲ್ಲಿ ನಿಲ್ಸಿದ್ದೀರಾ ನಾವು. ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ, ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ನನ್ನ ಮನೆಯಲ್ಲೂ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ. ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತಾ ಇದ್ದೀರಾ ಅಷ್ಟೇ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಸರ್. ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ. ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ, ಎಸ್ಪೆಷಲಿ ಆಫ್ ಲೇಟ್, ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ. Several projects, several other projects are happening across the world, in fact. So most of the time on ಇಂಡಿಯಾನಲ್ಲಿ ಒಂದು 10 ದಿನ ಇದ್ರೆ ಒಂದು 20 ದಿನ ಅಬ್ರಾಡಲ್ಲಿ ಇರ್ತೀನಿ. So I don't know what her motive is, and I really don't understand what she's up to. ಅಂತ ಸರ್, ಈಗ ಹೊಸ ವಿಚಾರ ನೀವು ಹೇಳಿದ್ರಿ, ಇದು ತುಂಬಾ ದೊಡ್ಡ ಗಂಭೀರ ಆರೋಪ. ಮುಂದೆ ಪೊಲೀಸರು ಯಾರ ಆ 3 ಜನ ಅಂತ ನಿಮ್ಮ ಹತ್ರ ಕೇಳಿ ಅವರೇ ಬರ್ತಾರೆ ರೀ ಮೇಡಮ್. ಇಷ್ಟೆಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಯಾರು 3 ಜನ? ಇಲ್ಲ, ಪಾಪ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆಯಂತೆ, ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾವ ರೀತಿಯ ಸಂಬಂಧ? ಸೇಮ್ ಇದೇ ತರ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ, ಮದುವೆ ಆಗ್ತೀನಿ, ಸೇಮ್ ಕತೆ, ಸೇಮ್ ಮೋಡಸ್ ಆಪರಂಡಿ, ಸೇಮ್ ಸೂಯಿಸೈಡ್ ಸಿಂಪತಿ, ಸೇಮ್ ಸೂಯಿಸೈಡ್ ಡ್ರಾಮಾ. ಸರ್, ಅವ್ರ ಇಂಡಸ್ಟ್ರಿ ಉದ್ಯಮಿಗಳ ಏನು ಅಂತ ಒಬ್ರು ಪಾಪ USA ಅಲ್ಲಿ ಇದ್ದಾರೆ. ನನ್ನ USA ಇಂದ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನನ್ನು ಅವರು. ಇನ್ನೊಬ್ರು ಇಲ್ಲ, ನಮ್ಮ ಲೋಕಲ್ ಅಲ್ಲೇ. ಸರ್, ನನ್ನ ಉದ್ದೇಶ ಏನು ಅಂದ್ರೆ ಸರ್, ನನಗೆ ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಟ್ರಬ್ಲಿಂಗ್ ಎನಿವನ್. ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ, ಆ್ಯಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ ಸ್ಟುಪಿಡ್ ಲೈಕ್ ದಿಸ್. ನನ್ನ ಉದ್ದೇಶ ಏನಂದ್ರೆ, ನನ್ನನ್ನು ದಯವಿಟ್ಟು ದೂರ ಇಟ್ಬಿಡು. ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ. ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ. ತಿರ್ಗಾ ನನ್ನನ್ನು ಕೆಣಕಬೇಡ. ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ. ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಹೋಲ್ ಪ್ರೋಸೆಸ್. ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ. ಪ್ಲಸ್ ಮೇ ಬಿ ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ, ಬಟ್ ನನಗೆ ಈ ಥರ ಫೇಮು ನೇಮು ಬೇಡ. ಐ ಹ್ಯಾವ್ ಮೇಡ್ ಎನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್, ಆ್ಯಂಡ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ನೌ, ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೆಮಾಲಿಷ್ ಮೈ ಎಂಪೈರ್. ರೆಡ್ಡಿ ಸರ್, ಇನ್ನೂ ನಿಮಗೆ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಾ? ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಸಾಷ್ಟಾಂಗ ನಮಸ್ಕಾರ ಸರ್. ನಮ್ಮನ್ನು ಬಿಟ್ಬಿಟ್ರೆ ಫಸ್ಟ್ ನಾವು ಹೋಗ್ಬಿಡ್ತೀವಿ ಮನೆಗೆ. ಸಾಫ್ಟ್ ಕಾರ್ನರ್ ಏನು ಇಲ್ಲ ಸರ್. ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ದ ಡೆಕರಮ್ ಆಫ್ ಎನ್ಶೋರಿಂಗ್ ದಟ್ ವಿ ರೆಸ್ಪೆಕ್ಟ್ ವುಮೆನ್ ಅಷ್ಟೇ. ಅದು ಬಿಟ್ರೆ ದೇರ್ ಇಸ್ ನಥಿಂಗ್ ಎಲ್ಸ್. ಅಂಡ್ ಐ ಥಿಂಕ್, ನನ್ನ ಪ್ರಕಾರ, been brought up in a family with lot of women. So ಒಂದು ಹೆಂಗ್ಸ್ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ನೋಡಿದ್ದೀನಿ. ಸೊ there is no soft corner to anything. The only thing is I don't want to be a part of this process. It's a very embarrassing affair, like I said, again and again I'm saying it. ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದಿದ್ರೆ ನಾವು ಸಹವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್. ಫ್ಯೂಚರ್ ಗೊತ್ತಾಗ್ದಿರ, ದಟ್ಸ್ ವೈ ಯು ಕಾಲ್ ಲವ್ ಇಸ್ ಬ್ಲೈಂಡ್ ಅಂತಾರೆ. ಸೊ ಒನ್ಸ್ ಯು ಫಾಲ್ ಇನ್ ಲವ್, automatically all this happens. Until unless you get cheated, you don't understand what the reality is. ಮೋಸ ಆದ್ಮೇಲೆನೂ ಮೋಸ ಆಗಿ ಮನೇಲಿ ಕೂತಿದ್ವಿ, ಮನೇಲಿ ಕೂತಿರೋನ್ನ ಬೀದಿಗೆ ಎಳೆದ್ರು. ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ, ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ. ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬೋದು, ಮಾಡಿರ್ಬೋದು ಅಂತೇಳಿ ಬೀದಿಗೆ ಎಳೆದ್ರು. ಸೊ ಇನ್ನು ಬೀದಿಗೆ ಎಳೆದ್ಮೇಲೆ ಏನ್ ಮಾಡೋಂಗಿದೀವಿ ನಾವು?